ಯುಕೆ ಮೀಡಿಯಾಗೆ ಸ್ವಾಗತ. ನಾನು ಜಗದೀಶ್. ಕೊನೆಗೂ ಬಿಗ್ ಬಾಸ್ ಟೀಮ್ ಕಡೆಯಿಂದ ಇಮೇಲ್ ಬಂದೇ ಬಿಟ್ಟಿದೆ. ಏನಂತ ಇಮೇಲ್ ಬಂದಿದೆ ನೋಡಿ. ಸಾಕಷ್ಟು ಕಾಮನ್ ಮ್ಯಾನ್ಗಳು ಈ ವರ್ಷ ಸಾಕಷ್ಟು ವಿಡಿಯೋಗಳನ್ನ ಮಾಡಿ 3 ನಿಮಿಷದ ವಿಡಿಯೋಗಳನ್ನ ಮಾಡಿ ನಾನು ಬಿಗ್ ಬಾಸ್ಗೆ ಏನಕ್ಕೆ ಹೋಗಬೇಕು ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಏನಕ್ಕೆ ಇರಬೇಕು ಎನ್ನುವಂತಹ ವಿಡಿಯೋವನ್ನ ಮಾಡಿ ಈ ವರ್ಷ ಬಿಗ್ ಬಾಸ್ ಕಾಮನ್ ಮ್ಯಾನ್ಗಳಿಗೆ ಅವಕಾಶವನ್ನ ಕೊಟ್ಟಿತ್ತು ವಿಡಿಯೋ ಮಾಡಲಿಕ್ಕೆ. ಆದ್ರೆ ಈ ಒಂದು ತಿಂಗಳಿಂದ ಸಾಕಷ್ಟು ಜನರು ವಿಡಿಯೋ ಮಾಡಿದವರು ಸಾಕಷ್ಟು ಬಾರಿ ಆ ಮೆಸೇಜ್ ಯಾವಾಗ ಬರುತ್ತೆ ಅಂತ ಚೆಕ್ ಮಾಡಿದವರು ಕೂಡ ಇದ್ದಾರೆ. ಸಾಕಷ್ಟು ನಿರೀಕ್ಷೆ ಕೂಡ ಇತ್ತು ಯಾವಾಗ ಬರುತ್ತೆ ಅಂತ. ಆದ್ರೆ ಬಿಗ್ ಬಾಸ್ ಟೀಮ್ ಇಂದ ಒಂದು ಇಮೇಲ್ ಕೂಡ ಬಂದ್ಬಿಟ್ಟಿದೆ. ಬಿಗ್ ಬಾಸ್ಗೆ ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಅವರಿಗೂ ಕೂಡ ಮೆಸೇಜ್ ಬಂದಿದೆ. ಮತ್ತೆ ಬಿಗ್ ಬಾಸ್ಗೆ ಯಾರೆಲ್ಲ ಆಯ್ಕೆ ಆಗಿಲ್ಲ ಅವರಿಗೂ ಕೂಡ ಇಮೇಲ್ ಮೂಲಕ ಒಂದು ಸಂದೇಶವನ್ನ ಬಿಗ್ ಬಾಸ್ ಟೀಮ್ ಕಳಿಸಿದ್ದಾರೆ. ಹಾಗಾದ್ರೆ ಏನಂತ ಸಂದೇಶ ಕಳಿಸಿದ್ದಾರೆ, ಆ ಒಂದು ಇಮೇಲ್ ನಲ್ಲಿ ಏನಿದೆ ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ಆ ಇಮೇಲ್ ಕೂಡ ನಿಮ್ಗೆ ತೋರಿಸ್ತೇನೆ. ಹಾಗೇನೆ ಬಿಗ್ ಬಾಸ್ ಸೀಸನ್ ಕೂಡ ಯಾವಾಗ ಸ್ಟಾರ್ಟ್ ಆಗತ್ತೆ ಮತ್ತೆ ಕಾಮನ್ ಮ್ಯಾನ್ಗೆ ಯಾವಾಗ ಅಗ್ನಿ ಪರೀಕ್ಷೆ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಬಿಗ್ ಬಾಸ್ ಸೀಸನ್ ಕನ್ನಡ ಸೀಸನ್ 13ಕ್ಕೆ ವೇದಿಕೆ ಕೂಡ ನಿರ್ಮಾಣವಾಗಿದೆ. ಈ ಬಾರಿ ಆಗ್ಲೇ ಹೇಳಿದಂತೆ ಕಾಮನ್ ಮ್ಯಾನ್ ಕೂಡ ದೊಡ್ಡ ಮನೆ ಒಳಗಡೆ ಹೋಗಲು ಒಂದು ಅವಕಾಶವನ್ನ ಪಡೀತಿದ್ದಾರೆ. ಜನಸಾಮಾನ್ಯರು ಕೂಡ ಬಿಗ್ ಬಾಸ್ ಶೋ ವಿನ್ನರ್ ಆಗುವ ಅವಕಾಶ ಕೂಡ ಈ ಬಾರಿ ಮತ್ತೆ ಸಿಕ್ಕಿರುವಂತದ್ದು. ಸಾಕಷ್ಟು ಜನ ಅದಕ್ಕಾಗಿ ಪ್ರಯತ್ನ ಕೂಡ ಮಾಡಿದ್ರು, ಸಾಕಷ್ಟು ವಿಡಿಯೋಗಳನ್ನ ಮಾಡಿ ಹಾಕಿದ್ರು. ಸಾವಿರಾರು ಜನ ಬಿಗ್ ಬಾಸ್ ಮನೆ ಒಳಗಡೆ ಹೋಗಲು ಈಗ ಕಾತುರದಿಂದ ಕಾಯ್ತಾ. ಇನ್ನು ಆಡಿಷನ್ ವಿಡಿಯೋ ಕಳಿಸಿದಂತಹ ಸಾಮಾನ್ಯ ಜನರಿಗೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ಆಗ್ಲೇ ಹೇಳಿದಂತೆ ಕಲಂಕುಷವಾಗಿ ಪರಿಶೀಲಿಸಿ ಸಾಮಾನ್ಯ ಜನರಿಗೆ ಒಂದು ಸೂಕ್ಷ್ಮವಾದ ಸಂದೇಶವನ್ನ ಕೂಡ ಕಳಿಸಿದ್ದಾರೆ. ನೋಡಿ, ನನ್ನ ಇಮೇಲ್ ನೋಡಬಹುದು ನೀವು. ಈ ಇಮೇಲ್ ಅಲ್ಲಿ ಬಿಬಿ ಕನ್ನಡ ಆಡಿಷನ್ 2 ಬಿಗ್ ಬಾಸ್ ಸೀಸನ್ 13 ಆಡಿಷನ್ ಅಪ್ಡೇಟ್ ಅಂತ ಇಮೇಲ್ ಬಂದಿದೆ. ಈ ಇಮೇಲ್ ಓಪನ್ ಮಾಡಿದ್ರೆ ನೋಡಿ, ಗೌರವಾನ್ವಿತ ಅರ್ಜಿದಾರರೇ, ಬಿಗ್ ಬಾಸ್ ಕನ್ನಡ ಸೀಸನ್ 13ರಲ್ಲಿ ಆಸಕ್ತಿ ತೋರಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಆಡಿಷನ್ ವಿಡಿಯೋವನ್ನ ಸಿದ್ಧಪಡಿಸಿ ಕಳಿಸುವಲ್ಲಿ ನೀವು ಹಾಕಿದ ಶ್ರಮ ಮತ್ತು ನಿಮ್ಮ ಉತ್ಸಾಹವನ್ನ ನಾವು ಪ್ರಾಮಾಣಿಕವಾಗಿ ಪ್ರಶಂಸಿಸುತ್ತೇವೆ. ನಿಮ್ಮ ವಿಡಿಯೋವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ನಂತರ ಈ ಸೀಸನ್ನಲ್ಲಿ ಭಾಗವಹಿಸಿದ ಸ್ಪರ್ಧಿಗಳ ಪ್ರತಿಭೆಯ ಮಟ್ಟವು ತುಂಬಾ ಹೆಚ್ಚಾಗಿದ್ದರಿಂದ ಮುಂದಿನ ಸುತ್ತಿಗೆ ನೀವು ಆಯ್ಕೆಯಾಗಿಲ್ಲ ಎಂದು ತಿಳಿಸಲು ನಾವು ವಿಷಾದಿಸುತ್ತೇವೆ. ನಿಮ್ಮ ಬೆಂಬಲಕ್ಕೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಮತ್ತು ನಿಮ್ಮ ಮುಂದಿನ ಎಲ್ಲಾ ಪ್ರಯತ್ನಗಳಿಗೆ ಶುಭ ಹಾರೈಸುತ್ತೇವೆ. ಇಂತಿ ನಿಮ್ಮ ಬಿಗ್ ಬಾಸ್. ಅಂದ್ರೆ ಎನಿಮಲ್ ಶೈನ್ ಇಂಡಿಯಾ ಕಡೆಯಿಂದ ಒಂದು ಮೆಸೇಜ್ ಬಂದಿರುವಂಥದ್ದು, ಇಮೇಲ್ ಕೂಡ ಬಂದಿರುವಂಥದ್ದು. ನೋಡಿ, ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ, ನಿಮ್ಮ ವಿಡಿಯೋನ ನಾವು ಸೂಕ್ಷ್ಮವಾಗಿ ಪರಿಶೀಲಿಸಿದ ನಂತರ ಈ ಸೀಸನ್ ನಲ್ಲಿ ಭಾಗವಹಿಸಿದ ಸ್ಪರ್ಧಿಗಳ ಪ್ರತಿಭೆ ನೋಡಿ, ಎಲ್ಲಾ ಪ್ರತಿಭೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪ್ರತಿಭೆಗಳಿದ್ದಾರೆ. ನೀವು ನೋಡ್ತಿರ್ಬೋದು, ಕಾಮಿಡಿ ವಿಡಿಯೋಸ್ಗಳಾಗಿರ್ಬೋದು, ಇನ್ನು ಸಾಕಷ್ಟು ವಿಡಿಯೋಗಳನ್ನ ಕಂಟೆಂಟ್ ಗಳನ್ನ ಮಾಡಿ ಹಾಕ್ತಿರ್ತಾರೆ. ಅಂಥವರು ಕೂಡ ಬಿಗ್ ಬಾಸ್ ನಲ್ಲಿ ನಾವು ಯಾಕಿರ್ಬೇಕು ಎನ್ನುವಂಥ ವಿಡಿಯೋಗಳನ್ನ ಕೂಡ ಮಾಡಿ ಹಾಕಿದ್ದಾರೆ. ನಾನು ಕೂಡ ಹಾಕಿದ್ದೆ. ಸೊ ಸುಮಾರು ಜನರು ಕೂಡ ಹಾಕಿದ್ದಾರೆ. ಅವ್ರಿಗೂ ಕೂಡ ಈ ಇಮೇಲ್ ಮೂಲಕ ಸಂದೇಶವನ್ನ ಬಿಗ್ ಬಾಸ್ ಸೂಕ್ಷ್ಮವಾಗಿ ಕಳಿಸಿದ್ದಾರೆ. ಅವರು ಹೇಳಿರೋದು ತುಂಬಾ ಚೆನ್ನಾಗಿದೆ. ಯಾಕಂತಂದ್ರೆ ನೋಡಿ, ಭಾಗವಹಿಸಿದ ಸ್ಪರ್ಧಿಗಳಲ್ಲಿ ಪ್ರತಿಭೆಯ ಮಟ್ಟವು ತುಂಬಾ ಹೆಚ್ಚಾಗಿದ್ರಿಂದ ಮುಂದಿನ ಸುತ್ತಿಗೆ ನೀವು ಆಯ್ಕೆಯಾಗಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಇಲ್ಲಿ ಆ ಒಂದು ತಿಳಿಸಲು ನಾವು ವಿಷಾದವನ್ನು ಕೂಡ ವ್ಯಕ್ತಪಡಿಸುತ್ತೇವೆ. ಅಂದ್ರೆ ನೀವು ನೀಡಿದಂತಹ ಬೆಂಬಲಕ್ಕೆ ಶುಭವಾಗ್ಲಿ, ನಾವು ಶುಭ ಅರ್ಪಿಸುತ್ತೇವೆ. ನಿಮಗೆ ಮುಂದಿನ ಒಂದು ಪ್ರಯತ್ನ ಕೂಡ ಚೆನ್ನಾಗಿರ್ಲಿ ಅಂತ ಶುಭ ಹಾರೈಕೆಯನ್ನ ಮಾಡಿದ್ದಾರೆ. ಮತ್ತೆ ಆ ಒಂದು ಮೆಸೇಜ್ ಅನ್ನ ಇಂಗ್ಲಿಷ್ ಅಲ್ಲೂ ಕೂಡ ಕಳಿಸಿದ್ದಾರೆ. ನೋಡಿ, ಇಂಗ್ಲಿಷ್ ಅಲ್ಲೂ ಕೂಡ ಓದ್ತೇನೆ. ನೋಡಿ, ಡಿಯರ್ ಅಪ್ಲಿಕೆಂಟ್, ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್ ಇನ್ ಬಿಗ್ ಬಾಸ್ ಕನ್ನಡ ಸೀಸನ್ 13. ವಿ ಟ್ರೂಲಿ ಅಪ್ರಿಶಿಯೇಟ್ ಯುವರ್ enthusiasm and the effort you put in creating and submitting your audition video. After careful consideration, we regret to inform you that you have not been selected for the next round. This time, the volume of talent this season was incredibly high, making a decision very difficult. We thank you for your support and wish you the very best all your futures ಅಂತ ಕಳಿಸಿದ್ದಾರೆ. ರಿಗಾರ್ಡ್ಸ್ ಟೀಮ್ ಬಿಗ್ ಬಾಸ್ ಶೈನ್ ಇಂಡಿಯಾ ಕಡೆಯಿಂದ ಕೂಡ ಈ ಒಂದು ಮೆಸೇಜ್ ಅನ್ನ ಕಳಿಸಿರುವಂತದ್ದು. ಈ ವರ್ಷ ಬಿಗ್ ಬಾಸ್ ಯಾವಾಗ ಶುರುವಾಗುತ್ತೆ ಮತ್ತೆ ಯಾವ ತರ ನಡೆಯುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ನೋಡಿ, ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ಒಟ್ಟಿನಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ. ಯಾವಾಗ ಬೇಕಾದ್ರೂ ಕೂಡ ಸ್ಟಾರ್ಟ್ ಆಗ್ಬೋದು. ಮತ್ತೆ ಯಾವ ತರ ಈ ಶೋ ಈ ವರ್ಷ ನಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ ನೋಡಿ, ಡಿಜಿಟಲ್ ಫ್ರೀ ಶೋ ಆಗಿರುತ್ತೆ. ಟಿವಿಯಲ್ಲಿ ಅಸಲಿ ಬಿಗ್ ಬಾಸ್ ಶೋ ಶುರುವಾಗುವ ಮುನ್ನ ಜಿಯೋ ಹಾಟ್ಸ್ಟಾರ್ ನಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಹೆಸರಲ್ಲಿ ಫ್ರೀ ಶೋ ನಡೆಯುತ್ತೆ.
ಅಂದ್ರೆ ಸುದೀಪ್ ನಿರೂಪಣೆಯ ಬಿಗ್ ಬಾಸ್ ಸೀಸನ್ 13ರ ಶೋಗೆ ಹೋಗುವ ಜನಸಾಮಾನ್ಯರನ್ನ ಆಯ್ಕೆ ಮಾಡುವ ವೇದಿಕೆ. ಇದರಲ್ಲಿ ಬಿಗ್ ಬಾಸ್ ಶೋ ಮಾಜಿ ಸ್ಪರ್ಧಿಗಳು ತೀರ್ಪುಗಾರರಾಗಿ ಇರ್ತಾರೆ ಅಂತ ಹೇಳಲಾಗ್ತಿದೆ. ಮನೆ ಒಳಗೆ ಹೋಗಲು ಅಂತಿಮವಾಗಿ ಆಯ್ಕೆಯಾಗುವ 45 ಮಂದಿಯಲ್ಲಿ 6 ಮಂದಿಯನ್ನ ಫೈನಲ್ ಮಾಡುವ ಕೆಲಸ ಇಲ್ಲಿ ನಡೆಯುತ್ತೆ. ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟ್ರೀಮಿಂಗ್ ಕೂಡ ಆಗ್ತಾ ಇದೆ. ಇನ್ನು ಕಳೆದ ಬಿಗ್ ಬಾಸ್ ತೆಲುಗು ಶೋನಲ್ಲಿ ತಂದಿದ್ದಂತಹ ಕಾನ್ಸೆಪ್ಟ್ ಅನ್ನೇ ಈ ಬಾರಿ ಕನ್ನಡ ಶೋಗೆ, ಕನ್ನಡ ಬಿಗ್ ಬಾಸ್ 13ಕ್ಕೆ ಕೂಡ ತರ್ತಿದ್ದಾರೆ ಎನ್ನಲಾಗ್ತಿದೆ. ಅದಕ್ಕಾಗಿ ಹೊಸ ಪ್ರೋಮೋ ಕೂಡ ಸಿದ್ಧವಾಗ್ತಾ ಇದೆ. ಅದು ಕೂಡ ಬಿಡುಗಡೆ ಆಗತ್ತೆ. ಅದೇ ಒಂದು ಏನು ಸೆಟ್ ಕೂಡ ನಿರ್ಮಾಣವಾಗಿದೆ. ಅದೇ ತರ ಒಂದು ಕಾನ್ಸೆಪ್ಟ್ ಅನ್ನ ಈಗ ಕನ್ನಡ ಬಿಗ್ ಬಾಸ್ ಶೋಗೆ ತರ್ತಾರೆ ಎನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಇದೆಲ್ಲದಕ್ಕೂ ಕೂಡ ಸೆಪ್ಟೆಂಬರ್ ಅಲ್ಲಿ ಉತ್ತರ ಸಿಗುತ್ತೆ. ಮತ್ತೆ ನಿಮ್ಗೇನಾದ್ರೂ ಮೆಸೇಜ್ ಬಂದಿದ್ರೆ ನೀವು ಕೂಡ ವಿಡಿಯೋ ಮಾಡಿ ಹಾಕಿದ್ರೆ ಅನ್ನುವಂಥದ್ದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಬಿಗ್ ಬಾಸ್ ಈ ನಿರ್ಧಾರ ಸರಿಯಾಗಿದೆಯಾ ಅನ್ನುವಂಥದ್ದನ್ನ ಕೂಡ ನೀವು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.